ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾರ ಪುಸ್ತಕ ರೌದ್ರಾವರಣಂ. ಕಾದಂಬರಿಯು ಕಮ್ಮಾರನಾದ ಬಾಬಣ್ಣ ಮತ್ತು ಅವನ ಸಾಕು ನಾಯಿಯಾದ ಚಂದ್ರರ ನಡುವೆ ಹಣೆಯಲಾದ ಕತೆ. ಬಾಬಣ್ಣ ಈ ಕತೆಗೆ ನಾಯಕನಾದ್ರೂ ಚಂದ್ರನ ರೋಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಈ ಕೃತಿಯಲ್ಲಿ ಯುವ ಓದುಗರಿಗೆ ಬೇಕಾದ ನಿಗೂಢತೆ, ಪ್ರಣಯ, ಪತ್ತೆದಾರಿಕೆ ಮುಂತಾದ ಎಲ್ಲ ಎಲಿಮೆಂಟ್ಸು ಇವೆ. ಒಂಟಿಯಾಗಿ ಜೀವನನ ನಡೆಸ್ತಿದ್ದ ಬಾಬಣ್ಣನ ಲೈಫಿಗೆ ಒಂದು ಮಗು ಪ್ರವೇಶಿಸಿದಾಗ ಈ ಕತೆಗೆ ಒಂದು ಟ್ವಿಸ್ಟ್ ಸಿಗುತ್ತೆ. ಆ ಮಗುನ ಉಳಿಸ್ಕೊಳ್ಳೋ ಹೋರಾಟನೇ ಈ ಕಾದಂಬರಿ ಅಂತ ನಿಮ್ಗೆ ಅನ್ನಿಸ್ಬಹುದು. ಕಾದಂಬರಿ ಕೆಲವೊಂದ್ಸತಿ ಪತ್ತೆದಾರಿ ತರ ಅನ್ಸಿದ್ರು ಕಥೆಯಲ್ಲಿ ಊರು ಕೇರಿ, ಮೇಲು ಕೀಳು, ಶ್ರೀಮಂತರ ದರ್ಪ ಇದೆಲ್ಲ ಅಲ್ಲಲ್ಲಿ ಇಣಗ್ತಾ ಹೋಗುತ್ತೆ. ಈ ಪುಸ್ತಕದಲ್ಲಿ ಕೆಲವೊಂದು ಘಟನೆಗಳು ತುಂಬಾ ಸಿನಿಮ್ಯಾಟಿಕ್ ಆಗಿದೆ. ಹೀಗೂ ಕೂಡ ಸಾಧ್ಯನಾ ಅಂತ ಫೀಲಿಂಗ್ ಕೊಡುತ್ತೆ. ಬಾಬಣ್ಣನ ಜೀವನದಲ್ಲಿ ದುರಂತಗಳು ಕಾಡ್ಗಿಚ್ಚಾಗಿ ಎಲ್ಲರನ್ನು ಸುಡುತ್ತಾ ಅನ್ನೋ ಪ್ರಶ್ನೆಯಿಂದ ಈ ಕತೆ ಎಂಡ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಸೀಕ್ವಲ್ಗೋಸ್ಕರ ನಮ್ಮನ್ನ ಕಾಯುವಂತೆ ಮಾಡುತ್ತೆ.